ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ಮೂಡ್ನಾಕುಡ್ ಶಿವರಾಜ್. ಗೆಳೆಯರೇ, ಹಿಂದೂಗಳಿಗೆ ಉಳಿಗಾಲವಿಲ್ಲ. ನೀವು ಇನ್ನಾದರೂ ಎಚ್ಚೆತ್ತುಕೊಳ್ಳಲಿಲ್ಲ ಅಂದರೆ ನೀವು ಹಿಂದೂಗಳಿಗೆ ಭಾರತದಲ್ಲಿ ಉಳಿಗಾಲವಿಲ್ಲ. ಆ ಮಟ್ಟಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷದ ನೇತಾರರು ನಮ್ಮನ್ನು ಶೆಡ್ಡೊಡಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದರೆ ಅವರ ಅರ್ಥ, ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಹಲವಾರು ಹಿಂದೂಗಳು, ಕಾಂಗ್ರೆಸ್ನ ಲೀಡರ್ಗಳು ಅವರು ಮೂಲತಃ ಹಿಂದೂಗಳಾಗಿದ್ದಾರೆ. ಆದರೆ ಅವರು ವಕಾಲತ್ತು ವಹಿಸೋದು ಮುಸ್ಲಿಮರ ಪರವಾಗಿ. ಅವರು ಮಾಡೋದೆಲ್ಲ ಜಾತಿಗಳನ್ನು ಎತ್ತಿಕಟ್ತಾರೆ, ಧರ್ಮಗಳನ್ನು ಎತ್ತಿಕಟ್ತಾರೆ. ಮಾತಾಡೋದು ಮಾತ್ರ ಜಾತ್ಯತೀತವಾದ. ಅಂದರೆ ಇವರು ಪಕ್ಕಾ ಕೋಮುವಾದಿಗಳು. ಇವರು ನಿಜವಾದ ಪಕ್ಕಾ ಕೋಮುವಾದಿಗಳು ಯಾರಾದರೂ ಇದ್ದರೆ ದೇಶದಲ್ಲಿ ಅದು ಕಾಂಗ್ರೆಸ್ನವ್ರು ಮಾತ್ರ. ಬೆಳಿಗ್ಗೆಯಿಂದ ಸಂಜೆವರೆಗೂ ಜಾತಿಗಳನ್ನು ಎತ್ತಿಕಟ್ಟೋದು, ಧರ್ಮಗಳ ವಿರುದ್ಧವಾಗಿ ಕಾನೂನುಗಳನ್ನು ಜಾರಿಗೊಳಿಸೋದು, ಧರ್ಮಗಳನ್ನು ಓಲೈಕೆ ಮಾಡೋದು, ಯಾವ ಧರ್ಮಗಳನ್ನು, ಮುಸ್ಲಿಮರನ್ನು ಓಲೈಕೆ ಮಾಡೋದು, ಹಿಂದೂಗಳ ವಿರುದ್ಧವಾಗಿ ಅವರು ಬೆಂಕಿ ಉಗುಳೋದು, ಈ ರೀತಿಯಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಅವರು ಬಾಯಲ್ಲೇ ಅಷ್ಟು ಹೇಳ್ತಾರೆ. ಅಂದರೆ ಅವರ ಮನಸ್ಸಿನಲ್ಲಿ ಎಷ್ಟಿರಬೇಕು ಅಂತ ದಯವಿಟ್ಟು ಹಿಂದೂಗಳು ಅರ್ಥ ಮಾಡ್ಕೊಳ್ಬೇಕು. ನಾನು ಆ ಜಾತಿ, ನಾನು ಈ ಜಾತಿ, ನಾನು ಆ ಪಕ್ಷಕ್ಕಾಗ್ತೀನಿ, ಈ ಪಕ್ಷಕ್ಕಾಗ್ತೀನಿ ಅಂತಂತ ಏನು ಅಂದ್ಕೊಂಡಿದ್ದೀರಾ ಹಿಂದೂಗಳು, ಇನ್ನು ಮುಂದಾದರೂ ನೀವು ನಾನು ಹಿಂದೂ, ನಾವೆಲ್ಲ ಒಂದು ಅನ್ನೋ ಭಾವನೆ ನಿಮ್ಮಲ್ಲಿ ಬರಲಿಲ್ಲ ಅಂದರೆ ನಮ್ಮನ್ನು ತಲೆ ಮೇಲೆ ಕೂತ್ಕೊಂಡು ಸವಾರಿ ಮಾಡಲಿಕ್ಕೆ ಆಲ್ರೆಡಿ ಹೊರಟಿದ್ದಾರೆ ಅನೇಕ ನಾಯಕರುಗಳು. ಅದರಲ್ಲೂ ಕಾಂಗ್ರೆಸ್ನ ಮುಖ್ಯ ನೇತಾರರುಗಳೇ. ಬೆಳಿಗ್ಗೆಯಿಂದ ಸಂಜೆವರೆಗೆ ನಾವು ಜಾತ್ಯತೀತವಾದಿಗಳು ಅಂತ ಹೇಳ್ತಾರೆ. ಅವರು ಜಾತ್ಯತೀತವಾದಿಗಳಲ್ಲ, ಜಾತಿವಾದಿಗಳು, ಧರ್ಮವಾದಿಗಳು. ಅಂದರೆ ಅವರ ಲೆಕ್ಕದಲ್ಲಿ ಜಾತ್ಯತೀತರು ಅಂತಂದರೆ ಜಾತಿಗಳನ್ನು ಎತ್ತಿಕಟ್ಟೋದು, ಧರ್ಮಗಳನ್ನು ಎತ್ತಿಕಟ್ಟೋದು, ಹಿಂದೂಗಳ ವಿರುದ್ಧವಾಗಿ ಏನು ಸರ್ಕಾರದ ನೀತಿ ನಿಯಮಗಳನ್ನು ರೂಪಿಸೋದು, ಹಿಂದೂಗಳ ವಿರುದ್ಧವಾಗಿ ಕಾನೂನುಗಳನ್ನು ಹೊರಡಿಸೋದು, ಹಿಂದೂಗಳನ್ನು ತಿರಸ್ಕರಿಸೋದು, ಮುಸ್ಲಿಮರನ್ನು ಓಲೈಕೆ ಮಾಡೋದು, ಇದು ಜಾತ್ಯತೀತವಾದ. ಇದೇ ಅವರ ಲೆಕ್ಕಾಚಾರದಲ್ಲಿ. ಜಾತ್ಯತೀತವಾದ ಅಂದರೆ ನಾನೇನು ಅಂದ್ಕೊಂಡಿದ್ದೆ, ಸರ್ವೇ ಜನ ಸಖಿನೋಭವತು ಅಂತ ಹೇಳ್ತಾರಲ್ಲ, ಅದನ್ನು ಜಾತ್ಯತೀತವಾದ ಅಂತ ಅಂದ್ಕೊಂಡಿದ್ದೆ. ಆದರೆ ಕಾಂಗ್ರೆಸ್ನವರ ಲೆಕ್ಕದಲ್ಲಿ ಜಾತ್ಯತೀತವಾದ ಅಂದರೆ ಒಂದು ಕ್ರಿಶ್ಚಿಯನ್ನರಿಗೆ ಬೇರೆ ಕಾನೂನು, ಮುಸ್ಲಿಮರಿಗೆ ಬೇರೆ ಕಾನೂನು, ಹಿಂದೂಗಳಿಗೆ ಬೇರೆ ಕಾನೂನು, ಮತ್ತು ಮುಸ್ಲಿಮರನ್ನ ಓಲೈಕೆ ಮಾಡಲಿಕ್ಕೋಸ್ಕರ ಏನು ಬೇಕಾದರೂ ಮಾಡ್ತೀವಿ ನಾವು ಅನ್ನೋ ನಿರ್ಧಾರ, ಅವರ ಉದ್ದೇಶ, ಅವರ ನಿಯಮಗಳು, ಇದನ್ನೆಲ್ಲ ಸೇರಿಸಿ ಅವರು ಜಾತ್ಯತೀತವಾದ ಅಂತಾರೆ. ಅಂದರೆ ಹೆಸರು ಜಾತ್ಯತೀತವಾದ, ಆದರೆ ಜಾತ್ಯತೀತವಾದ ಅನ್ನೋ ಪದಕ್ಕೆ ಅವರು ಕಳಂಕ. ಅವರು ಯಾಕೆಂದರೆ ಜಾತ್ಯತೀತವಾದಕ್ಕೂ ಕಾಂಗ್ರೆಸ್ಗೂ, ಕಾಂಗ್ರೆಸ್ನ ನಾಯಕರಿಗೂ ಒಂದು ಚೂರು ಅವ್ರಿಗೆ ಹೋಲಿಕೆ ಆಗ್ತಾ ಇಲ್ಲ. ಅವರು ನಿಜವಾದ ಕೋಮುವಾದಿಗಳು ಯಾರು ಅಂದರೆ ರಾಜ್ಯದಲ್ಲಿ, ದೇಶದಲ್ಲಿ ಕಾಂಗ್ರೆಸ್ನವ್ರು ಮಾತ್ರ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಕಾಂಗ್ರೆಸ್ನವರು ಹಿಂದೂಗಳ ಮನೆಗಳಿಗೆ ನುಗ್ಗಿ ಮನೆಯಲ್ಲಿರ್ತಕ್ಕಂಥ ಆಲ್ಮೇರನ ಒಡೆದು ಅದರಲ್ಲಿರ್ತಕ್ಕಂಥ ದುಡ್ಡು ಮತ್ತು ಕಾಗದ ಪತ್ರಗಳು, ಆಸ್ತಿ ಪತ್ರಗಳು ಎಲ್ಲವನ್ನ ನಾವು ಕಿತ್ತುಕೊಂಡು ಅದನ್ನು ಹೆಚ್ಚು ಮಕ್ಕಳಿರ್ತಕ್ಕಂಥ ಮುಸಲ್ಮಾನ ಬಂಧುಗಳಿಗೆ ನಾವು ಹಂಚಿಕೆ ಮಾಡ್ತೇವೆ. ಇದನ್ನು ತಡೀಲಿಕ್ಕೆ ಯಾರೂ ಸಾಧ್ಯವೇ ಇಲ್ಲ. ಇದು ಹಿಂದೂಗಳು ಹೆಚ್ಚು ಮಕ್ಕಳಿಲ್ಲ ಅವ್ರಿಗೆ ಅಂದರೆ ನಾವೇನು ಮಾಡೋಣ, ಅದಕ್ಕೆ ನಮ್ಮ ಜವಾಬ್ದಾರಿನ. ಅದರಿಂದ ನಾವು ಅಧಿಕಾರಕ್ಕೆ ಬಂದರೆ ಹಿಂದೂಗಳ ಮನೆ ಬಾಗಿಲನ್ನು ಒಡೆದು ಒಳಗೆ ನುಗ್ಗಿ ಅಲ್ಲಿ ಅಲ್ಮೇರ ಬೀರು ಏನಿದೆ ಅದನ್ನು ಒಡೆದು ಅಲ್ಲಿರ್ತಕ್ಕಂಥ ಹಣವನ್ನು, ಅಲ್ಲಿರ್ತಕ್ಕಂಥ ಆಸ್ತಿ ಪತ್ರಗಳನ್ನು ಕಿತ್ತುಕೊಂಡು ಬಂದು ನಾವು ಹೆಚ್ಚು ಮಕ್ಕಳಿರ್ತಕ್ಕಂತಹ ಮುಸ್ಲಿಮಾನ್ ಬಂಧುಗಳಿಗೆ ನಾವು ಅದನ್ನು ಹಂಚಿಕೆ ಮಾಡ್ತೇವೆ. ಅದರಲ್ಲಿ ಹಿಂದೂಗಳಿಗೆ ಕಡಿಮೆ ಮಕ್ಕಳಿದ್ರೆ ನಾವೇನು ಮಾಡೋಣ, ಅದಕ್ಕೆ ನಾವು ಜವಾಬ್ದಾರರ ಅಂತ ಘಂಟಾಘೋಷವಾಗಿ ಹೇಳಿದ್ದಾರೆ. ಈ ಮಾತನ್ನ ಕೇಳಿಕೊಂಡೂ ಸಹ ನಾವು ಮತ್ತೆ ಕಾಂಗ್ರೆಸ್ನ ಬೆಂಬಲಿಸಿದ್ರೆ, ಕಾಂಗ್ರೆಸ್ಗೆ ಮತ ನೀಡಿದರೆ ನಾವು ಹಿಂದೂಗಳು ಭಾರತವನ್ನು ಇಡೀ ಜಗತ್ತಿನಲ್ಲಿ ಇರ್ತಕ್ಕಂಥ ಏಕೈಕ ರಾಷ್ಟ್ರ ಹಿಂದೂ ರಾಷ್ಟ್ರ, ಅದನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ನಾವು ಇನ್ನಾದರೂ ಎಚ್ಚೆತ್ತುಕೊಂಡು ಇಂಥ ಅಯೋಗ್ಯರನ್ನು, ಇಂಥ ಅವಿವೇಕಿಗಳನ್ನು ನಾವು ಹಿಮ್ಮೆಟ್ಟಿಸಬೇಕು. ಇವರ ಕೈಗೆ ಅಧಿಕಾರ ಸಿಗದೇ ಇರೋ ಥರ ನೋಡ್ಕೋಬೇಕು. ಹಾಗಾದರೆ ಮಾತ್ರ, ಇಲ್ಲದಿದ್ದರೆ ನಮ್ಮ ಚಪ್ಪಲಿನ ನಾವೇ ಹೊಡ್ಕೊಂಡಾಗೆ ಇವ್ರು ಮಾಡ್ತಾ ಇದ್ದಾರೆ. ಅವರು ಮೂಲತಃ ಹಿಂದೂಗಳಾಗಿದ್ದರೂ ಸಹ ಹಿಂದೂಗಳ ವಿರುದ್ಧವಾಗಿ, ದೇಶದ ಧರ್ಮದ ವಿರುದ್ಧವಾಗಿ, ಅವರ ಧರ್ಮಕ್ಕೆ ಅವರು ಒಂದು ಚೂರು ಕಿಂಚಿತ್ತೂ ಅವರು ಕೇರ್ ಮಾಡ್ತಾ ಇಲ್ಲ. ಧರ್ಮದ್ರೋಹದ ಕೆಲಸವನ್ನು ಮಾಡ್ತಾ ಇದ್ದಾರೆ, ದೇಶದ್ರೋಹದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಿಂದೂಗಳನ್ನು ಅಟ್ಟಾಡಿಸಿ ಅವರ ಆಸ್ತಿಪಾಸ್ತಿಗಳನ್ನೆಲ್ಲ ಕಿತ್ತುಕೊಂಡು ಅದನ್ನು ಹೆಚ್ಚು ಮಕ್ಕಳಿರ್ತಕ್ಕಂಥ ಮುಸಲ್ಮಾನರಿಗೆ ಕೊಡ್ತೀನಿ ಅಂತ ಘಂಟಾಘೋಷವಾಗಿ ಹೇಳ್ತಾ ಇದ್ದಾನಲ್ಲ ಈ ಮನುಷ್ಯ. ಬಾಯಲ್ಲೇ ಅಷ್ಟು ಹೇಳ್ಬೇಕಾದ್ರೆ ಅಕಸ್ಮಾತ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಹಿಂದೂಗಳಿಗೆ ಈ ದೇಶದಲ್ಲಿ ಉಳಿಗಾಲ ಇದೆಯಾ? ನೋಡಿ, ಇಡೀ ದೇಶದಲ್ಲಿ, ಇಡೀ ರಾಜ್ಯದಲ್ಲಿ ಒಬ್ಬ ಮುಸಲ್ಮಾನ ಈ ಮಾತನ್ನ ಹೇಳ್ತಾ ಇಲ್ಲ ಯಾರು.
ಏನೋ ನಾವು ಹಿಂದೂಗಳ ಆಸ್ತಿನ ಕಿತ್ಕೊಳ್ತೀವಿ, ಆದ್ರೆ ಅವರಿಂದ ಕಿತ್ಕೊಂಡು ನಾವು ಹಂಚಿಕೆ ಮಾಡ್ಕೊಳ್ತೀವಿ, ನಮಗೆ ಬೇಕು, ನಾವು ಈ ಹಿಂದೂಸ್ಥಾನವನ್ನು ನಾವು ಮುಸ್ಲಿಂ ಸ್ಥಾನ ಮಾಡ್ತೀವಿ ಅಂತ ಒಬ್ಬ ಮುಸಲ್ಮಾನರು ಹೇಳ್ತಾ ಇಲ್ಲ. ಅಂದ್ರೆ ನಮಗೆ ಈ ಹಿಂದೂಗಳು ಏನಿದ್ದಾರೆ, ನಮ್ಮ ದೇಶದ್ರೋಹಿಗಳು, ಧರ್ಮದ್ರೋಹಿಗಳು, ನಮ್ಮ ದೇಶಕ್ಕೆ ಅಪಾಯ, ಬೇರೆ ಬೇರೆ ಯಾವ ದೇಶದಿಂದಲೂ ಅಪಾಯ ಇಲ್ಲ ನಮ್ಮ ದೇಶಕ್ಕೆ. ನಮ್ಮ ದೇಶಕ್ಕೆ ಅಪಾಯ ಇರೋದು ಯಾರು ಅಂದ್ರೆ ಇಲ್ಲಿ ದೇಶದ ಒಳಗಿರ್ತಕ್ಕಂತಹ ಧರ್ಮದ್ರೋಹಿಗಳು, ದೇಶದ್ರೋಹಿಗಳಿದಾರಲ್ಲ, ಇವರಿಂದ ನಮ್ಮ ದೇಶಕ್ಕೆ ಅಪಾಯ ಇದೆ, ಇವರಿಂದ ನಮ್ಮ ಹಿಂದುತ್ವಕ್ಕೆ ಅಪಾಯ ಇದೆ, ಹಿಂದೂಗಳಿಗೆ ಅಪಾಯ ಇದೆ. ನಮ್ಮ ಧರ್ಮದ್ರೋಹಿಗಳು, ದೇಶದ್ರೋಹಿಗಳು ಸೇರಿಕೊಂಡು ನಮ್ಮ ಧರ್ಮವನ್ನು ಹಾಳು ಮಾಡಲಿಕ್ಕೆ ಜಾತಿಗಳನ್ನು ಎತ್ತುಕಟ್ಟಿ ಮತ್ತೆ ಧರ್ಮಗಳನ್ನು ಎತ್ತುಕಟ್ಟಿ ಇವರು ಹಿಂದೂಗಳನ್ನು ನಿರ್ಮೂಲನೆ ಮಾಡಲಿಕ್ಕೆ ಹೊರಟಿದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇದು ನಾನು ಹೇಳಿದ ಮಾತಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹೇಳಿದ್ದಾರೆ. ಕೇಳಿ, ಅದನ್ನ ಆನಂದ ಪಡಿ. ಮುಂದೆ ನೀವು ಹೀಗೆ ಆ ಜಾತಿ ಈ ಜಾತಿ ಅಂತ ತಿಳ್ಕೊಂಡು ಮತ್ತೆ ಕಾಂಗ್ರೆಸ್ಗೆ ಓಟ್ ಹಾಕಿ, ಆಗ ನಿಮ್ಮ ಸ್ಥಾನ ಎಲ್ಲಿರ್ತದೆ, ನಿಮ್ಗಳ ಗತಿ ಏನಾಗ್ತದೆ. ನೀವು ಹೆಚ್ಚು ಮಕ್ಕಳನ್ನು ಮಾಡಬೇಡಿ, ಆಸ್ತಿ ಮಾಡಿ, ಹಣ ಮಾಡಿ, ಮನೆ ಮಠ ಮಾಡಿ, ಅದನ್ನ ಅವ್ರು ಬಂದು ಕಿತ್ಕೊಂಡು ಮುಸಲ್ಮಾನರಿಗೆ ಹಂಚಲಿ. ಇನ್ನೇನು ಮಾಡೋಕ್ಕಾಗಲ್ಲ. ಇನ್ನು ಹಿಂದೂಗಳು ನಾವು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಹಿಂದೂಗಳ ಗತಿ ದುರ್ಗತಿ ಬಂದು ಹೋಗುತ್ತದೆ. ಇದರಲ್ಲಿ ಇವತ್ತು ಬೆಂಗಳೂರು, ನಾಳೆ ಮೈಸೂರು, ನಾಳೆ ಚಾಮರಾಜನಗರ, ಆಮೇಲೆ ಗ್ರಾಮೀಣ ಪ್ರದೇಶ, ಈ ಥರ ಪ್ರತಿಯೊಂದು ಹಳ್ಳಿಗಳಲ್ಲೂ ಸಹ ಅವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ರೆಡಿ ಇದ್ದಾರೆ ಅಂತ ಈ ಮೂಲಕ ಹೇಳ್ತಾ, ದಯವಿಟ್ಟು ಇನ್ನು ಮುಂದಾದರೂ ಹಿಂದೂಗಳು ಎಚ್ಚೆತ್ತುಕೊಂಡು ನಮ್ಮ ಧರ್ಮವನ್ನು ಪ್ರೀತಿಸೋಣ. ಆ ಜಾತಿ ಈ ಜಾತಿ ಅನ್ನೋದನ್ನು ಬಿಡೋಣ. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತ ಹೇಳಿ ಇಂತಹ ಧರ್ಮದ್ರೋಹಿಗಳನ್ನು ನಾವು ಹಿಮ್ಮೆಟ್ಟಿಸೋಣ. ಅವ್ರಗಳಿಗೆ ಯಾವ ಕಾರಣಕ್ಕೂ ಅವ್ರ ಕೈಗೆ ಅಧಿಕಾರ ಬರದೇ ಇರೋ ಥರ ನೋಡ್ಕೊಳ್ಳೋಣ. ಇಲ್ಲದಿದ್ದ ಪಕ್ಷದಲ್ಲಿ ಹಿಂದೂಗಳ ನಿರ್ನಾಮ ಈ ದೇಶದಲ್ಲಿ ಖಚಿತ. ಆದ್ದರಿಂದ ಇನ್ನಾದರೂ ಎಚ್ಚೆತ್ತುಕೊಂಡು ನಾವೆಲ್ಲರೂ ಒಂದಾಗಬೇಕು. ಇಂತಹ ಧರ್ಮದ್ರೋಹಿಗಳು, ದೇಶದ್ರೋಹಿಗಳು, ಅಯೋಗ್ಯರನ್ನ, ಅವಿವೇಕಿಗಳನ್ನ ನಾವು ಯಾವ ಕಾರಣಕ್ಕೂ ಆಯ್ಕೆ ಮಾಡಬಾರ್ದು. ಇವ್ರಗಳ ಕೈಗೆ ಅಧಿಕಾರ ಸಿಗದೇ ಇರೋ ಥರ ನೋಡ್ಕೋಬೇಕು ಅಂತ ನಾನು ಈ ಮೂಲಕ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತಾ ಇದ್ದೀನಿ. ಈಗ ನಮ್ಮ ಏನು ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡಿದ್ದಾರೆ, ಅವರ ಮಾತನ್ನ ಕೇಳಿಸ್ಕೊಳ್ಳಿ, ಮತ್ತೆ ಭೇಟಿ ಆಗ್ತೇನೆ. कांग्रेस वाले तुम्हारे घर में घुस के अलमारी तोड़ के पूरा पैसा निकाल के बाहर सब लोगों को बांट रहे, मुसलमानों को बांट रहे. जिनके बच्चे ज्यादा है उनको ज्यादा मिलेगा. भाई आपके पास बच्चे नहीं तो मैं क्या करूं. ಗೆಳೆಯರೇ, ನೋಡೋರಲ್ಲ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಏನ್ ಹೇಳಿದ್ದಾರೆ ಅಂತ. ಯಾಕೆಂದ್ರೆ ಬಾಯಿ ಬಿಟ್ಟೇ ಈ ಮನುಷ್ಯನಿಗೆ ನನ್ನ ಧರ್ಮ ಯಾವುದು, ನನ್ನ ದೇಶ ಯಾವುದು, ನನ್ನ ಜನಗಳ ಸರ್ವೇ ಜನ ಸುಖಿನೋ ಭವತು ಅಂತ ಹೇಳ್ಬೇಕಾದ AICC ಅಧ್ಯಕ್ಷ ಈ ತರ ನೀಚತನದ ಪದಗಳನ್ನ ಹೇಳ್ತಾನಲ್ಲ. ಬಾಯಿ ಬಿಟ್ಟೇ ಇಷ್ಟು ಹೇಳೋ ಮನುಷ್ಯ ಇನ್ನು ಅಧಿಕಾರಕ್ಕೆ ಬಂದ್ರೆ ಇನ್ನೇನ್ ಮಾಡ್ಬೋದು ಅಂತ ಊಹಿಸ್ಕೊಳ್ಳಿ. ಯಾವಾಗಲೂ ತಪ್ಪು ಮಾಡಿದವ್ರನ್ನ ನಾವು ತಪ್ಪು ಅನ್ಬಾರ್ದು. ಖರ್ಗೆದಲ್ಲ ತಪ್ಪು ಅದು. ಯಾಕೆಂದ್ರೆ ತಪ್ಪು ನಮ್ದು, ಹಿಂದೂಗಳದು. ಹಾಕಿಸ್ಕೊಳ್ಳಿ ಬಿಡಿ, ಅವರು ಮುಸ್ಲಿಮರ ಹತ್ರನೇ ಓಟ್ ಹಾಕ್ಸ್ಕೊಳ್ಳಿ. ಕಾಂಗ್ರೆಸ್ನವರು ಬರೀ ಮುಸಲ್ಮಾನರು ಓಲೈಕೆ ಮಾಡ್ತಾ ಇದ್ದಾರೆ. ಅವರು ಮುಸಲ್ಮಾನರು ಮಾತ್ರ ಸಾಕು ಅಂತ ಇದ್ದಾರೆ. ಆದ್ರಿಂದ ಅವ್ರು ಮುಸಲ್ಮಾನರು ಮತ ಪಡೀಲಿ. ಅವರು ನಾವೇನ್ ಮಾಡ್ಬೇಕು ಅದಕ್ಕೆ ವಿರುದ್ಧವಾಗಿ ಅವ್ರಿಗೆ ಮತ ನೀಡಿದೇನೆ ಅವ್ರನ್ನ ಬೀದಿಯಲ್ಲಿ ನಿಲ್ಲಿಸಬೇಕು. ಅವ್ರಿಗೆ ಯಾವ ಕಾರಣಕ್ಕೂ ಕಾಂಗ್ರೆಸ್ನ ಯಾವುದೇ ಒಬ್ಬ ಹಿಂದೂಗಳು ಸಹ ಒಂದು ಓಟನ್ನು ಕಾಂಗ್ರೆಸ್ಗೆ ಹಾಕ್ಬಾರ್ದು. ಅವರನ್ನ ಬೇವರ್ಸಿಗಳ ಮಾಡಬೇಕು, ಅಧಿಕಾರ ವಂಚಿತರನ್ನ ಮಾಡಬೇಕು. ಅವರನ್ನ ಯಾವ ಕಾರಣಕ್ಕೂ ಅವ್ರನ್ನ ಬೆಂಬಲಿಸಬಾರ್ದು. ನಾವು ಯಾವುದೇ ಜಾತಿ ಧರ್ಮಗಳಲ್ಲಿ ನಾವೆಲ್ಲರೂ ಒಂದಾಗಿ ನಾವು ಕಾಂಗ್ರೆಸ್ಗೆ ವಿರುದ್ಧವಾಗಿ ಮತ ನೀಡಬೇಕು. ಇಂತಹ ಅಯೋಗ್ಯರನ್ನ ಸೋಲಿಸಬೇಕು. ಇಂತಹ ಅವಿವೇಕಿಗಳನ್ನ ನಾವು ಅಧಿಕಾರಕ್ಕೆ ತರಬಾರದು ಅಂತ ಹೇಳ್ತಾ ಈ ಮೂಲಕ ತಮ್ಮಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ದಯವಿಟ್ಟು ಎಚ್ಚರ ಹಿಂದೂಗಳೇ, ಎಚ್ಚರ. ಇನ್ನಾದರೂ ಎದ್ದೇಳಿ ಇನ್ನಾದರೂ ಎದ್ದು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋದನ್ನ ಬಿಟ್ಟು ನಾನು ಆ ಜಾತಿ ಈ ಜಾತಿ ಅನ್ನೋದನ್ನ ದಯವಿಟ್ಟು ಬಿಟ್ಟು ಬಿಡಿ. ಎಲ್ಲರೂ ಒಗ್ಗಟ್ಟಾಗೋಣ, ನಮ್ಮ ಧರ್ಮವನ್ನು ಉಳಿಸೋಣ, ನಾವುಗಳು ಉಳ್ಕೊಳ್ಳೋಣ. ಆಗಿದ್ದರೆ ಮಾತ್ರ ಈ ದೇಶಕ್ಕೆ ಭವಿಷ್ಯ. ಇಲ್ಲದಿದ್ದ ಪಕ್ಷದಲ್ಲಿ ಇವತ್ತು ಏನು ಭಾರತ ಇದೆ, ಈ ಭಾರತ ಮುಂದೆ ಬಡಾ ಪಾಕಿಸ್ತಾನ ಅಂತಲೋ ಅಥವಾ ಬಡಾ ಭಾರತ ಅಂತಲೋ ಮಾಡಿದ್ರು ಇದರಲ್ಲಿ ಅತಿಶಯೋಕ್ತಿ ಇಲ್ಲ. ಆ ಮಟ್ಟಕ್ಕೆ ಮುಂದುವರೆದಿದ್ದಾರೆ ಕಾಂಗ್ರೆಸ್ನ ನಾಯಕರುಗಳು. ಕಾಂಗ್ರೆಸ್ನವರ ಉದ್ದೇಶನೇ ಅದು, ಹಿಂದೂಗಳ ಸರ್ವನಾಶ. ಯಾಕೆಂದ್ರೆ ಬರೀ ಕಾಂಗ್ರೆಸ್ನವ್ರು ಮಾತ್ರ ಅಲ್ಲ, ಈ ಎಡಪಕ್ಷಿಗಳು ಏನಿವೆ ಎಲ್ಲರ ಉದ್ದೇಶನೂ ಅದೇನೆ. ದಯವಿಟ್ಟು ಹಿಂದೂಗಳು ಎದ್ದೇಳಿ ಇನ್ನಾದರೂ ಎಚ್ಚರಗೊಳ್ಳಿ ಅಂತ ಹೇಳ್ತಾ ಈ ಮೂಲಕ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್.